ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದೆ. ಈಗ ಆಲ್ರೆಡಿ ಅವರು ತಮ್ಮ ನಾಮಪತ್ರವನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಶ್ರೀನಿವಾಸ ಟಿ ದಾಸಕರಿಯಪ್ಪ ಬಿಜೆಪಿ ಪಕ್ಷದ ಸಾಮಾನ್ಯ ಕಾರ್ಯಕರ್ತನಾಗಿ ಯಾವುದೇ ದೊಡ್ಡ ಹುದ್ದೆಗಳನ್ನ ಪಡೆಯದೆ ಫಾರ್ ಎ ಫಸ್ಟ್ ಟೈಮ್ನೇ ಈ ರೀತಿಯಾದಂಥ ಕ್ರೂಷಿಯಲ್ ಎಲೆಕ್ಷನ್ಗೆ ಬಿಜೆಪಿ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿದೆ ಅಂತಂದ್ರೆ ಅವರು ಮಾಡಿರುವಂತಹ ಪಕ್ಷಕ್ಕೆ ಮಾಡಿರುವಂತಹ ಸೇವೆ ಜೊತೆಗೆ ಅವರ 20 ವರ್ಷಗಳ ಪರಿಶ್ರಮ. ಇದೇ ಕಾರಣಕ್ಕೆ ಈ ಬಾರಿಯ ಟಿಕೆಟ್ ಉಪಚುನಾವಣೆ ಟಿಕೆಟ್ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರಿಗೆ ಸಿಕ್ಕಿದೆ. ಈಗ ಆಲ್ರೆಡಿ ನಾಮಿನೇಷನ್ ಕೂಡ ಮಾಡಿದ್ದಾರೆ. ಅಷ್ಟಕ್ಕೂ ಯಾರು ಈ ಶ್ರೀನಿವಾಸ ಟಿ ದಾಸಕರಿಯಪ್ಪ, ಇವರ ಪೊಲಿಟಿಕಲ್ ಕೆರಿಯರ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಒಂದಷ್ಟು ಮಾಹಿತಿಯನ್ನ ಕೂಡ ನಾವೀಗ ಆಲ್ರೆಡಿ ಬಿಜೆಪಿ ಪಾರ್ಟಿ ಆಫೀಸ್ ಇಂದನೇ ಕೂಡ ತೆಗೆಸ್ಕೊಂಡಿದ್ದೀವಿ. ಸುಮಾರು 20 ವರ್ಷಗಳಿಂದ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಬಿಜೆಪಿ ಪಕ್ಷದಲ್ಲಿ ಸಕ್ರಿಯವಾಗಿ ಕಾರ್ಯಕರ್ತನಾಗಿ ಒಬ್ಬ ಮೆಂಬರ್ ಆಗಿ ಒಬ್ಬ ಕಾರ್ಯಕರ್ತನ ರೀತಿಯಲ್ಲೇ 20 ವರ್ಷಗಳಿಂದಲೂ ಕೂಡ ಸೇವೆಯನ್ನ ಸಲ್ಲಿಸ್ಕೊಂಡ್ ಬಂದಿದ್ದಾರೆ. ಪ್ರೆಸೆಂಟ್ ಅವರು ಪೊಸಿಷನ್ ಏನಿದೆ ಪಾರ್ಟಿನಲ್ಲಿ ಅಂತ ನೋಡೋದಾದ್ರೆ ಕರ್ನಾಟಕ ಸ್ಟೇಟ್ ST ಮೋರ್ಚಾದ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಕಳೆದ 3 ವರ್ಷದಿಂದ 20 ವರ್ಷದಿಂದ ಪಾರ್ಟಿಯಲ್ಲಿದ್ದಾರೆ. ವೈಸ್ ಪ್ರೆಸಿಡೆಂಟ್ ಆಫ್ ದಾವಣಗೆರೆ ಡಿಸ್ಟಿಕ್ 5 ವರ್ಷಗಳ ಕಾಲ ಇವರು ದಾವಣಗೆರೆಯ ಬಿಜೆಪಿಯ ಉಪಾಧ್ಯಕ್ಷರಾಗಿ ಕೂಡ ಇವರು ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ವರ್ಕ್ಡ್ ಆಸ್ ಎ ಮೆಂಬರ್ ಅಂಡ್ ಆಕ್ಟಿವ್ ಪರ್ಸನ್ ಫಾರ್ ಎ ಪೀರಿಯಡ್ ಆಫ್ 20 years. ಅಂದ್ರೆ ನಾನು ಹೇಳಿದಾಗೆ 20 ವರ್ಷಗಳಿಂದ ಇವರು ಈ ಒಂದು ಬಿಜೆಪಿ ಪಕ್ಷದಲ್ಲಿಯೇ ಪ್ರಾಮಾಣಿಕವಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದೇ ಒಂದು ಕಾರಣಕ್ಕೆ ಅವರಿಗೆ ಟಿಕೆಟ್ ಸಿಕ್ಕಿರುವಂತದ್ದು. ಇನ್ನ ಅದರ್ಸ್ ಅಂದ್ರೆ ಪೊಲಿಟಿಕಲ್ ನ ಹೊರತುಪಡಿಸಿ ಸೋಷಿಯಲ್ ಪಬ್ಲಿಕ್ ಸರ್ವಿಸ್, ಸಾಮಾಜಿಕ ಸೇವೆ, ಸಾರ್ವಜನಿಕ ಸೇವೆಯಲ್ಲಿ ಯಾವ ರೀತಿಯಾಗಿ ಗುರುತಿಸ್ಕೊಂಡಿದ್ದಾರೆ ಅಂತ ನೋಡೋದಾದ್ರೆ ದಾವಣಗೆರೆಯ ಹಿಂದೂ ಮಹಾಸಭಾ ಗಣಪತಿ ನೀವೆಲ್ಲ ಕೇಳಿರ್ತೀರಾ, ಬಹಳ ಅದ್ದೂರಿಯಾಗಿ ಗಣೇಶೋತ್ಸವನ ಆಚರಣೆ ಮಾಡಲಾಗುತ್ತೆ. ಅದರ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ 5 ವರ್ಷಗಳಿಂದ. ಅಷ್ಟೇ ಅಲ್ಲ, ದಾವಣಗೆರೆಯ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಅಸೋಸಿಯೇಷನ್ ನ ಪ್ರೆಸಿಡೆಂಟ್ ಕೂಡ ಇವರು 10 ವರ್ಷದಿಂದ. ಜೊತೆಗೆ ಶ್ರೀ ಚೌಡೇಶ್ವರಿ ಟೆಂಪಲ್ ಟ್ರಸ್ಟ್ ವಿನೋಬಾ ನಗರ ಏನಿದೆ ಅದರ ಅಧ್ಯಕ್ಷರು ಕೂಡ ಇವರು, ಪ್ರೆಸಿಡೆಂಟ್ ಕೂಡ ಇವರು 10 ವರ್ಷದಿಂದ ಸೇವೆಯನ್ನ ಸಲ್ಲಿಸಿದ್ದಾರೆ. ಅದೇ ರೀತಿಯಾಗಿ ದಾವಣಗೆರೆಯ ವೆಯ್ಟ್ ಲಿಫ್ಟಿಂಗ್ ಅಸೋಸಿಯೇಷನ್ ಏನಿದೆ ಅದರಲ್ಲಿ ಪ್ರೆಸಿಡೆಂಟ್ ಆಗಿ 10 ವರ್ಷಗಳ ಕಾಲ ಸೇವೆಯನ್ನ ಕೂಡ ಇವರು ಸಲ್ಲಿಸಿದ್ದಾರೆ. ಇನ್ನ ದಾವಣಗೆರೆ ಸಮೃದ್ಧಿ ಸೌಹಾರ್ದ ಕೋಆಪರೇಟಿವ್ ಸೊಸೈಟಿ ಏನಿದೆ ಅದರ ವೈಸ್ ಪ್ರೆಸಿಡೆಂಟ್ ಆಗಿ ಇವರು 7 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇನ್ನು ಕೊನೆಯದಾಗಿ ದಾವಣಗೆರೆ ಆರ್ಟಿಸ್ಟ್ ಅಂಡ್ ಡ್ಯಾನ್ಸರ್ ಅಸೋಸಿಯೇಷನ್ ಏನಿದೆ, ಆರ್ಟಿಸ್ಟ್ ಮತ್ತು ಡ್ಯಾನ್ಸರ್ಸ್ ಅಸೋಸಿಯೇಷನ್, ಅದರಲ್ಲೂ ಕೂಡ ಇವರು ಪ್ರೆಸಿಡೆಂಟ್ ಆಗಿ ಕಳೆದ 5 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಇದರ ಜೊತೆಗೆ ಕಳೆದ 20 ವರ್ಷಗಳಲ್ಲಿ ಎಲ್ಲಾ ರೀತಿಯಾದಂತಹ ಚುನಾವಣೆ ನಡೆಯೋದು, ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ, ಜೊತೆಗೆ ನಗರಸಭೆ ಚುನಾವಣೆಗಳಾಗಿರ್ಬೋದು, ಜೊತೆಗೆ MLA ಎಲೆಕ್ಷನ್, MP ಎಲೆಕ್ಷನ್ ಅನ್ನು ಕೂಡ ಸಕ್ರಿಯವಾಗಿ ಪಕ್ಷ ವಹಿಸಿದಂತ ಎಲ್ಲಾ ಜವಾಬ್ದಾರಿಯನ್ನ ತುಂಬಾ ಕಟ್ಟುನಿಟ್ಟಾಗಿ ನಿಭಾಯಿಸಿದ್ದಾರೆ. ಪಕ್ಷದ ಪ್ರಾಮಾಣಿಕ ಹಾಗೂ ಪಕ್ಷದ ಕಟ್ಟಾಳು ಅಂತಲೇ ಗುರುತಿಸಿಕೊಂಡಂತಹ ಹಿನ್ನೆಲೆಯಲ್ಲಿ ಇವತ್ತು ಅವರಿಗೆ ಈ ಸೌತ್ ದಾವಣಗೆರೆಯ ಸೌತ್ ಟಿಕೆಟ್ ಸಿಗೋದಕ್ಕೆ ಕಾರಣ ಆಗಿದೆ. ಜೊತೆಗೆ ಯಾರೆಲ್ಲ ಇವ್ರಿಗೆ ಟಿಕೆಟ್ ಆಸ್ಪಿರೆಂಟ್ ಆಗಿದ್ದಾರೆ ಎಲ್ಲರೂ ಕೂಡ ಇವ್ರ ಮೇಲೆ ಎಷ್ಟು ವಿಶ್ವಾಸ ಇದೆ ಅಂತಂದ್ರೆ, ಒಟ್ಟಾಗಿ ನಾಮಿನೇಷನ್ ಸಲ್ಲಿಸುವಂತ ಸಂದರ್ಭದಲ್ಲಿ ಯಾರೆಲ್ಲ ಸ್ಪರ್ಧೆ ಮಾಡಬೇಕು ಅನ್ಕೊಂಡಿದ್ರು ಅವರೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವ್ರಿಗೆ ಬೆಂಬಲವನ್ನ ಕೊಟ್ಟು ಅವ್ರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಯಾವುದೇ ಅಸಮಾಧಾನ ಇಲ್ಲ, ನಾವು ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸೋದಕ್ಕೆ ಈ ಒಂದು ನಾಮಿನೇಷನ್ ವೇಳೆಯಲ್ಲಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಇದಿಷ್ಟು ಶ್ರೀನಿವಾಸ ಟಿ ದಾಸಕರಿಯಪ್ಪ ಅವರ ಒಂದು ಪೊಲಿಟಿಕಲ್ ಹಾಗೂ ಸೋಷಿಯಲ್ ಬ್ಯಾಕ್ಗ್ರೌಂಡ್. ನಮಸ್ಕಾರ.